ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಕೆ ಗಂಗಾಧರ ಮಾಸ್ಟ್ರು. ನಿನ್ನೆಯಷ್ಟೇ ನಾವು ಸಸ್ಯಗಳ ಅಂಗಾಂಶಗಳ ಕುರಿತು ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡಿದ್ವಿ. ಇವತ್ತು ಮತ್ತೊಂದು ವಿಡಿಯೋಗೆ ಹೋಗಬೇಕು. ಅದಕ್ಕೆ ಮುಂಚಿತವಾಗಿ ನೀವು ನೋಡ್ತಾ ಇದ್ದೀರಿ ಚಿತ್ರ. ಇವತ್ತು ಅಂದರೆ ಮಾರ್ಚ್ 20 ವಿಶ್ವ ಗುಬ್ಬಚ್ಚಿಗಳ ದಿನ, ವರ್ಲ್ಡ್ ಸ್ಪ್ಯಾರೋ ಡೇ. ಮೊಹಮ್ಮದ್ ದಿಲಾವರ್ ಅನ್ನೋ ಒಬ್ಬ ಪರಿಸರ ಕಾಳಜಿ ಉಳ್ಳಂಥ ವ್ಯಕ್ತಿ ವಿಶ್ವಮಟ್ಟಕ್ಕೆ ಗುಬ್ಬಚ್ಚಿಗಳಿಗಾಗಿರೋ ತೊಂದರೆಯನ್ನ ಗಮನ ಸೆಳೆದಿದ್ದರ ಪರಿಣಾಮವಾಗಿ 2010ರಿಂದ ಪ್ರತಿ ವರ್ಷ ಮಾರ್ಚ್ 20ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಗುಬ್ಬಚ್ಚಿಗಳ ದಿನವಾಗಿ ನಾವು ಆಚರಿಸ್ತಿದ್ದೀವಿ. ನೀವಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಸ್ವಚ್ಛಂದವಾಗಿ ಆಡ್ಕೊಂಡಿರ್ತಕ್ಕಂಥ ಗುಬ್ಬಚ್ಚಿಗಳನ್ನು. ವಿಶ್ವದಾದ್ಯಂತ ಸುಮಾರು 26 ರೀತಿಯ ಗುಬ್ಬಚ್ಚಿಗಳ ಪ್ರಭೇದಗಳಿದೆ. ಅವುಗಳ ಪೈಕಿ ಭಾರತದಲ್ಲಿ 5 ರೀತಿಯ ಪ್ರಭೇದಗಳಿದೆ. ನೀವಲ್ಲಿ ನೋಡ್ತಾ ಇದ್ದೀರಿ. ಈಗ ಮೊದಲು ಬಂದ ಚಿತ್ರ ವಿಶ್ವದಲ್ಲಿನ ಗುಬ್ಬಚ್ಚಿಗಳ 26 ಬೇರೆ ಬೇರೆ ಪ್ರಭೇದಗಳು. ಈಗ ಬಂದಂಥ ಚಿತ್ರ ಭಾರತದಲ್ಲಿ ಕಂಡುಬರುವ ಸುಮಾರು 5 ರೀತಿಯ ವಿವಿಧ ಪ್ರಭೇದಗಳ ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಿ. ನೀವೆಲ್ಲರೂ ಗುಬ್ಬಚ್ಚಿಗಳ ಸಂರಕ್ಷಣೆಗೆ ಮತ್ತಷ್ಟು ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಪ್ರಶ್ನೆ ನೀವಲ್ಲಿ ನೋಡ್ತಾ ಇದ್ದೀರಿ. ಈಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಒಂದು ಪ್ರಶ್ನೆ ಇದೆ. 2018ನೇ ಇಸ್ವಿ NDA ಸೆಷನ್ 1 ಎಕ್ಸಾಮ್ನ ಒಂದು ಪ್ರಶ್ನೆ ಅದು ಕೇಳ್ತಾ ಇದೆ, ಈ ಮುಂದಿನ ಯಾವ ಹೇಳಿಕೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಗಳನ್ನು ಕುರಿತಂತೆ ಸ್ಪಷ್ಟವಾಗಿ ವಿವರಿಸುವಂತ ಒಂದು ಹೇಳಿಕೆಯಾಗಿದೆ ಅಂತ. ಹೇಳಿಕೆ ಹೋಗೋಕೆ ಮುಂಚೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಹಿಂದಿನ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ಅದನ್ನು ಬೆಳವಣಿಗೆಯ ಅಂಗಾಂಶ ಅಂತ ಕರಿತೀವಿ, ಗ್ರೋತ್ ಟಿಶ್ಯೂ ಅಂತ ಕರಿತೀವಿ. ಸಸ್ಯಗಳ ಬೆಳವಣಿಗೆಗೆ ಬೇಕಾದಂಥ ಅಂಗಾಂಶ ವರ್ಧನ ಅಂಗಾಂಶ ಅಥವಾ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ. ಈಗ ಸ್ಟೇಟ್ಮೆಂಟ್ ಒಂದೊಂದಾಗಿ ತಗೊಂಡು ನೋಡ್ತಾ ಹೋಗೋಣ. ಇಟ್ ಈಸ್ ಹ್ಯಾವಿಂಗ್ ಎ ಡೆಡ್ ಟಿಶ್ಯೂ ಆರ್ ಡೆಡ್ ಸೆಲ್ ವಿಚ್ ಫಾರ್ಮ್ ವುಡ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅಂದರೆ ಅದರಲ್ಲಿರ್ತಕ್ಕಂಥ ನಿರ್ಜೀವ ಕೋಶಗಳು ಅಂತ ಹೇಳಿಕೆ ಒಂದನೇದಿದೆ. ಅದು ತಪ್ಪು. ಯಾಕೆಂದರೆ ನಿಮಗೆ ಹಿಂದಿನ ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂನಲ್ಲಿ ನಿರಂತರವಾಗಿ ವಿಭಜನೆಗೆ ಒಳಗಾಗುವ ಸಾಮರ್ಥ್ಯವಿರುವ ಜೀವಂತ ಜೀವಕೋಶಗಳಿದೆ. ಹಾಗಾಗಿ ಅದು ಡೆಡ್ ಸೆಲ್ಸ್ ಅಲ್ಲ. ಹಾಗಾಗಿ ಒಂದನೇ ಹೇಳಿಕೆ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ತಪ್ಪು. ಅಲ್ಲಿ ಕಂಟಿನ್ಯೂ ಮಾಡ್ತಾನೆ, ಇಟ್ ಫಾರ್ಮ್ಸ್ ವುಡ್ ಅಂತಾನೆ. ವುಡ್ ಅನ್ನೋದು ಮೂಲತಃ ಸೆಕೆಂಡರಿ ಗ್ಸೈಲಮ್ನಿಂದ ಆಗುವಂಥದ್ದು. ಎರಡನೇ ಹಂತದ ಗ್ಸೈಲಮ್ ಅಂಗಾಂಶದಿಂದ ಮರ ಅಥವಾ ದಾರು, ಕನ್ನಡದಲ್ಲಿ ಪದ ದಾರು ಅಂತ ಇನ್ನೊಂದು ಪದ ಇದೆ ವುಡ್ ಅನ್ನೋದಕ್ಕೆ. ನೀವಲ್ಲಿ ನೋಡ್ತಾ ಇದ್ದೀರಿ. ಈಗ ವುಡ್ ಹೇಗಾಗುತ್ತೆ ಅಂತ ಆ ಪದಗಳನ್ನು ನೋಡ್ತಾ ಇದ್ದೀರಿ. ಸ್ಪ್ರಿಂಗ್ ವುಡ್ ಅಂತ ಒಂದು ಬರ್ತಾ ಇದೆ, ಆಟಮ್ ವುಡ್ ಅಂತ ಒಂದು ಬರ್ತಾ ಇದೆ. ವಸಂತ ಕಾಲದಲ್ಲಿ ರೂಪುಗೊಳ್ತಕ್ಕಂಥ ಮರ, ಮತ್ತೊಂದು ಶರತ್ ಕಾಲದಲ್ಲಿ ರೂಪುಗೊಳ್ತಕ್ಕಂಥ ಮರ. ಹಾಗಾಗಿ ಅದಕ್ಕೂ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಗೂ ಯಾವ ಸಂಬಂಧ ಇಲ್ಲ. ಹಾಗಾಗಿ ಆ ಮೊದಲನೇ ಹೇಳಿಕೆ ಸಂಪೂರ್ಣವಾಗಿ ತಪ್ಪು. ಎರಡನೇ ಹೇಳಿಕೆಗೆ ಬರೋಣ. ಇಟ್ ಈಸ್ ಹ್ಯಾವಿಂಗ್ ಎ ಫ್ಲೆಕ್ಸಿಬಿಲಿಟಿ ಆಫ್ ದಿ ಪ್ಲಾಂಟ್ ಬಾಡಿ ಬಿಕಾಸ್ ಆಫ್ ದಿ ಥಿಕನ್ಡ್ ಸೆಲ್ ವಾಲ್ ಆಫ್ ದಿ ಟಿಶ್ಯೂ ಅಂತ ಹೇಳ್ತಾನೆ. ಅದು ಕೂಡ ತಪ್ಪು ಹೇಳಿಕೆ. ಯಾಕೆಂದ್ರೆ ಸಸ್ಯಗಳಿಗೆ ಫ್ಲೆಕ್ಸಿಬಿಲಿಟಿ, ಬಾಗುವಂತಹ ಅಥವಾ ನಮ್ಯತೆಯ ಗುಣ ಬರೋದು ಕೋಲೆಂಕೈಮ ಅಂಗಾಂಶದಿಂದ. ಕೋಲೆಂಕೈಮ ನೀವೆಲ್ಲ ನೋಡ್ತಾ ಇದ್ದೀರಿ ಚಿತ್ರ. ಈಗ ಕೋಲೆಂಕೈಮ ಅಂಗಾಂಶದಿಂದಾಗಿ ಗಿಡಗಳ ಬಾಗುವಿಕೆ, ಒಂದು ಕಡೆಯಿಂದ ಬೆಂಡ್ ಆಗ್ತಕ್ಕಂಥದ್ದು, ನಮ್ಯತೆ ಅಥವಾ ಫ್ಲೆಕ್ಸಿಬಿಲಿಟಿ ಅನ್ನೋದು ಕಂಡು ಬರೋದು ಕೋಲೆಂಕೈಮ ಅಂಗಾಂಶದಲ್ಲಿ. ಯಾಕಂದರೆ ಕೋಲೆಂಕೈಮ ಅಂಗಾಂಶದಲ್ಲಿ ಸೆಲ್ಯುಲೋಸ್ ಇರ್ತಕ್ಕಂಥ ಸೆಲ್ ವಾಲ್ ಇದೆ, ಹೆಮಿಸೆಲ್ಯುಲೋಸ್ ಇರ್ತಕ್ಕಂಥ ಸೆಲ್ ವಾಲ್ ಇದೆ, ಮತ್ತು ಪೆಕ್ಟಿನ್ ಇರ್ತಕ್ಕಂಥ ಸೆಲ್ ವಾಲ್ ಇದೆ. ಸೊ ಹಾಗಾಗಿ ಅದು ಪೂರ್ಣ ಪ್ರಮಾಣಕ್ಕೆ ರಿಜಿಡ್ ಅಲ್ಲ, ಗಟ್ಟಿ ಅಲ್ಲ, ಗಡಸಲ್ಲ, ಬಾಗುವಿಕೆಯಂತಹ ನಮ್ಯತೆಯ ಗುಣವನ್ನು ಹೊಂದಿರೋದ್ರಿಂದ ಅದು ಮೆರಿಸ್ಟಮ್ಯಾಟಿಕ್ ಅಂಗಾಂಶ ಅಲ್ಲ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಮೆರಿಸ್ಟಮ್ಯಾಟಿಕ್ ಅಂಗಾಂಶಗಳನ್ನು ಅಥವಾ ವರ್ಧನ ಅಂಗಾಂಶಗಳನ್ನು ಕುರಿತು ಸರಿಯಾದ ಹೇಳಿಕೆ ಅಲ್ಲ. ಇನ್ನು ಮೂರನೇ ಹೇಳಿಕೆ ನೋಡ್ತಾ ಇದ್ದೀನಿ. ಇಟ್ ಈಸ್ ಪ್ರೆಸೆಂಟ್ ಇನ್ ಬಾರ್ಕ್ ಓನ್ಲಿ ಅಂತ. ಬಾರ್ಕ್ ಅಂದರೆ ತೊಗಟೆ.
ತೊಗಟೆಯಲ್ಲಿ ಕಂಡುಬರೋದು ಸ್ಕ್ಲಿರೆಂಕೈಮ ಅಂಗಾಂಶ. ಅಂದರೆ ಸ್ಕ್ಲಿರೆಂಕೈಮ ಅಂಗಾಂಶ ಕೂಡ ಈ ಹಿಂದೆ ಮಾತಾಡಿರೋ ಹಾಗೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಒಂದೇ ರೀತಿಯ ಕೋಶಗಳಿಂದ ಆಗಿರೋದು. ಈ ಹಿಂದೆ ಮಾತಾಡಿರೋ ಕೋಲಂಕೈಮ ಆಗಲಿ, ಈಗ ಮಾತಾಡ್ತಿರೋ ಸ್ಕ್ಲಿರೆಂಕೈಮ ಆಗಲಿ. ಸ್ಕ್ಲಿರೆಂಕೈಮ ಇಟ್ ಈಸ್ ಕಂಪೋಸ್ಡ್ ಆಫ್ ಡೆಡ್ ಸೆಲ್ಸ್, ಸತ್ತ ಅಥವಾ ನಿರ್ಜೀವ ಕೋಶಗಳಿಂದಾಗಿದೆ. ಅದರಲ್ಲಿ ವಿಶೇಷವಾಗಿ ಲಿಗ್ನಿನ್ ಇರೋದ್ರಿಂದ ಅದು ಗಟ್ಟಿತನವನ್ನು ಕೊಡುತ್ತೆ. ಹಾಗಾಗಿ ಬಾರ್ಕ್ ಅನ್ನೋದು, ತೊಗಟೆ ಅನ್ನೋದು, ನೀವೆಲ್ಲಿ ನೋಡ್ತಾ ಇದ್ರಿ ಚಿತ್ರ ಈಗ, ತೊಗಟೆ ಬಾರ್ಕ್ ಹೆಂಗ್ ರೂಪುಗೊಳ್ಳುತ್ತೆ ಅಂತ. ಸೊ ಇಲ್ಲಿ ಪಾಲ್ಗೊಳ್ಳುವ ಅಂಗಾಂಶ ಮೆರಿಸ್ಟಮ್ ಅಂಗಾಂಶ ಅಲ್ಲ, ವರ್ಧನಾಂಗಾಂಶ ಅಲ್ಲ, ಬದಲಾಗಿ ಸ್ಕ್ಲಿರೆಂಕೈಮ ಅಂಗಾಂಶ. ಅಂದಮೇಲೆ ಆ ಹೇಳಿಕೆ ಕೂಡ ತಪ್ಪು. ಇನ್ನು ಸ್ನೇಹಿತರೆ, ಉತ್ತರ ಸಿಕ್ಕಿದೆ ನಿಮ್ಗೀಗ. ಕೊನೆ ಆಯ್ಕೆ ಸರಿ ಇರಬೇಕು. ಅದು ಹೇಳ್ತಾ ಇದೆ, ದಿ ಕಂಟಿನ್ಯೂಯಸ್ ಡಿವೈಡಿಂಗ್ ಆರ್ ಡಿವಿಷನ್ ಆಫ್ ದಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಲೀಡ್ಸ್ ಟು ದಿ ಗ್ರೋತ್ ಆಫ್ ಪ್ಲಾಂಟ್ ಬಾಡಿ ಆರ್ ಪ್ಲಾಂಟ್ ಪಾರ್ಟ್ಸ್ ಅಂತ. ಸೊ ನಿನ್ನೆ ಕೂಡ ನಾವು ಮಾತಾಡಿದೀವಿ, ಮೆರಿಸ್ಟಮ್ಯಾಟಿಕ್ ಅಂಗಾಂಶ ಇರೋದ್ರಿಂದಾನೆ ಅದು ನಿರಂತರವಾಗಿ ವಿಭಜನೆಗೊಳಗಾಗ್ತದೆ. ಇಟ್ ಈಸ್ ಹ್ಯಾವಿಂಗ್ ಎ ಕಂಟಿನ್ಯೂಯಸ್ಲಿ ಡಿವೈಡಿಂಗ್ ಕೆಪಾಸಿಟಿ ಅಂಡ್ participate in the growth of the plant body, both shoot system as well as root system. ಕಾಂಡದ ಮೇಲ್ಭಾಗ ಅಥವಾ ಕಾಂಡದ ತುದಿಯ ಕಡೆಗೆ, ಬೇರುಗಳ ಕಡೆಗೆ ನಿರಂತರವಾಗಿ ಸಸ್ಯದ ಉದ್ದ ಹೆಚ್ಚಳವಾಗೋದು, ಅದರ ಸುತ್ತಳತೆ ಹೆಚ್ಚಳವಾಗೋದು, ಅದರ ಅಂತರಗಿಣ್ಣಿನ ವ್ಯವಸ್ಥೆ ಹೆಚ್ಚಳವಾಗೋದು, ಇದೆಲ್ಲದಕ್ಕೂ ಕಾರಣ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ನಿರಂತರವಾಗಿ ವಿಭಜನಾ ಸಾಮರ್ಥ್ಯ ಹೊಂದಿರೋದ್ರಿಂದ ಸಸ್ಯಗಳ ಬೆಳವಣಿಗೆಗೆ ಅದು ಕಾರಣವಾಗುತ್ತೆ. ಅದು ಹೇಳಿಕೆ ಸರಿಯಾಗಿದೆ ಸ್ನೇಹಿತರೆ. ನಿಮ್ಮ ಗೊಂದಲಗಳು, ಅಸ್ಪಷ್ಟತೆಗಳನ್ನು ಅಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ, ದಯಮಾಡಿ ಕಳಿಸ್ಬೋದು. ಇನ್ನು ಮತ್ತೆ ನಾನು ಬರೆದಿರೋ ಈ ಪುಸ್ತಕದ ಚಿತ್ರ ಇಲ್ಲಿ ಹಾಕ್ತಾ ಇದ್ದೀನಿ. ಪುಟ ಸಂಖ್ಯೆ 242ರಿಂದ 267ರವರೆಗೆ ನಿರಂತರವಾಗಿ ಸಸ್ಯ ಅಂಗಾಂಶಗಳನ್ನು ಕುರಿತು ಬರೆದಿರುವಂಥ ವಿವರಣೆಯಲ್ಲಿದೆ, ತಾವು ಗಮನಿಸಬಹುದು. ಧನ್ಯವಾದಗಳು ಸ್ನೇಹಿತರೆ. ಅಲ್ಲಿರೋ ವಾಟ್ಸಪ್ ನಂಬರಿಗೆ ನೀವು ಅನುಮಾನಗಳು, ಗೊಂದಲಗಳು, ಅಸ್ಪಷ್ಟತೆಗಳಿದ್ರೆ ಸಂದೇಶವನ್ನು ಕಳಿಸ್ಬೋದು. ಶುಭವಾಗಲಿ ಸ್ನೇಹಿತರೆ.